ಗುಜರಾತ್ನಲ್ಲಿ ಆಗಿರುವಂಥ ವಿಮಾನ ಪತನ ದುರಂತದಲ್ಲಿ ಫ್ಲೈಟಲ್ಲಿ ಇದ್ದಂಥವ್ರು ಯಾರೂ ಕೂಡ ಬದುಕುಳಿಯೋಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ. ಅದರ ಜೊತೆಗೆ ಅದು ಯಾವ ಹಾಸ್ಟೆಲ್ ಮೇಲೆ ಬಿತ್ತು ಅಲ್ಲಿರುವಂಥ ವಿದ್ಯಾರ್ಥಿಗಳಲ್ಲೂ ಕೂಡ ಸುಮಾರು ಜನ ಸಾವನ್ನಪ್ಪಿರಬಹುದು ಅಂತಿದ್ದಾರೆ. ಲಂಡನ್ನಲ್ಲಿರುವಂಥ ಮಗಳ ಮನೆಗೆ ತೆರಳುತ್ತಾ ಇದ್ದಂಥ ಮಾಜಿ ಸಿಎಂ ವಿಜಯ್ ರೂಪಾನಿ ಪ್ರಯಾಣಿಸ್ತಾ ಇದ್ದಂಥ ದೃಶ್ಯ ಈಗ ಲಭ್ಯವಾಗ್ತಾ ಇದೆ. ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ನೋಡ್ತಾ ಇದ್ದೀರಾ ನೀವು ದೃಶ್ಯಾವಳಿಗಳನ್ನು. ಲಂಡನ್ನಲ್ಲಿರುವಂಥ ವಿಜಯ್ ರೂಪಾನಿ ಮಗಳ ಮನೆಗೆ ಹೋಗ್ತಾ ಇದ್ದಿದ್ದು. ಸೊ ಆ ಸಂದರ್ಭದಲ್ಲಿ ಆಗಿರುವಂಥದ್ದು ಈಗ ವೆರಿ ಸ್ಯಾಡ್ ಪಾರ್ಟ್ ಅದು. ವಿಜಯ್ ರೂಪಾನಿ ಪ್ರಯಾಣಿಸ್ತಾ ಇದ್ದಂಥ ದೃಶ್ಯ ಕೂಡ ಈಗ ಲಭ್ಯವಾಗಿದೆ. ಗುಜರಾತ್ನ ಮಾಜಿ ಸಿಎಂ ಅವರು ಕೂಡ ಪ್ರಯಾಣಿಸ್ತಾ ಇದ್ರು. ಅವರ ಆ ಚಾರ್ಟ್ ಲಿಸ್ಟ್ ಏನು ಬರುತ್ತೆ ಅದರಲ್ಲೂ ಕೂಡ ಅವರ ಹೆಸರು ಕೂಡ ಇದೆ. ಬಟ್ ಕೆಲವು ಟೈಮಲ್ಲಿ ಹೆಸರಿದ್ದಾಗಲೂ ಕೂಡ ಪ್ರಯಾಣಿಸ್ತಾ ಇರೋದಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ, ಗೊತ್ತಾಗಿರೋದಿಲ್ಲ. ಬಟ್ ಅದು ಪೂರ್ತಿ ಈಗ ಕ್ಲಿಯರ್ ಆಗ್ತಾ ಇದೆ. ಅವರು ಕೂಡ ಅದರಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ರು ಅಂಥೇಳಿ. ಸೊ ಹಾಗಾಗಿ ಅದರಲ್ಲಿರುವಂಥವ್ರು ಬಹುತೇಕರು ಯಾರೂ ಕೂಡ ಬದುಕುಳಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ. 242 ಜನ ಪ್ರಯಾಣವನ್ನು ಮಾಡ್ತಾ ಇದ್ರು. ಅದು ನೇರವಾಗಿ MBBS ಸ್ಟೂಡೆಂಟ್ಸ್ಗಳಿದ್ದಂಥ ಹಾಸ್ಟೆಲ್ ಏನಿದೆ, ಹಾಸ್ಟೆಲ್ ಮೇಲೆ ಬಿದ್ದಿದೆ. ಊಟ ಮಾಡುವಂಥ ಸಂದರ್ಭ ಮೆಸ್ನಲ್ಲಿ ಅಲ್ಲೂ ಕೂಡ ಸುಮಾರು ವಿದ್ಯಾರ್ಥಿಗಳು ಸಾವನ್ನಪ್ಪಿರಬಹುದು ಅಂತಿದ್ದಾರೆ. ವೆರಿ ಸ್ಯಾಡ್ ಪಾರ್ಟ್ ಇವತ್ತು ಭಾರತಕ್ಕೆ ಈ ವಿಚಾರದಲ್ಲಿ.